ನಮಸ್ಕಾರ. ಬನ್ನಿ, ವೃಷಭ ರಾಶಿಯವರಿಗೆ ಏಪ್ರಿಲ್ 2026ರ ತಿಂಗಳು ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಪೂರ್ತಿ ತಾಳ್ಮೆಯಿಂದ ಒಂದು ಗಟ್ಟಿಯಾದ ಅಡಿಪಾಯ ಹಾಕುವ ಬಗ್ಗೆ ಇದೆ. ಹಾಗಾದ್ರೆ ಈ ತಿಂಗಳಲ್ಲಿ ಏನೆಲ್ಲ ಇದೆ ಅಂತ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದ್ರೆ ಈ ತಿಂಗಳ ಪ್ರಮುಖ ವಿಷಯ ಏನು ಗೊತ್ತಾ? ಅದೇ ನಿಧಾನ ಮತ್ತು ಸ್ಥಿರತೆಯೇ ಗೆಲುವು ಅನ್ನೋ ಮಾತು. ಇದರಿಂದ ಸಿಗೋ ಫಲಿತಾಂಶಗಳು ದೀರ್ಘಕಾಲ ಉಳಿಯುತ್ತೆ, ಅದು ಗ್ಯಾರಂಟಿ. ಹೌದು, ಈ ಇಡೀ ತಿಂಗಳು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಮುಂದೆ ಹೋಗೋದು ತುಂಬಾನೇ ಮುಖ್ಯ. ಒಂದು ವಿಷಯ ನೆನಪಲ್ಲಿರ್ಲಿ, ಜೀವನದ ಯಾವುದೇ ಕ್ಷೇತ್ರ ಇರಲಿ, ಯಶಸ್ಸು ಬೇಕು ಅಂದ್ರೆ ನಿರಂತರತೆ ಇರಲೇಬೇಕು ಅಲ್ವಾ? ಸರಿ, ಈ ಸ್ಥಿರ ಪ್ರಗತಿ ಅನ್ನೋ ಐಡಿಯಾ ವೃಷಭ ರಾಶಿಯವರ ವೃತ್ತಿಪರ ಜೀವನದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಕೆಲ್ಸದಲ್ಲಿರೋರಿಗೂ ಸರಿ, ಸ್ವಂತ ಬಿಸ್ನೆಸ್ ಮಾಡೋರಿಗೂ ಸರಿ, ದಾರಿಗಳು ಬೇರೆ ಇರ್ಬೋದು, ಆದ್ರೆ ಎರಡೂ ಕಡೆ ರಿಸಲ್ಟ್ ಒಂದೇ: ಶ್ರಮಕ್ಕೆ ತಕ್ಕ ಪ್ರತಿಫಲ. ಈಗ ನೋಡಿ, ಜಾಬ್ನಲ್ಲಿರೋರಿಗೆ ಬಾಸ್ ಕಡೆಯಿಂದ ಒಳ್ಳೆ ಮಾತು ಕೇಳ್ಬರ್ಬೋದು, ಅದೇ ಬಿಸ್ನೆಸ್ ಮಾಡೋರಿಗೆ ಹಾಕಿದ ಎಫರ್ಟ್ಗೆ ತಕ್ಕಂತೆ ಲಾಭ ಸಿಗುತ್ತೆ. ಅಲ್ಟಿಮೇಟ್ ಆಗಿ ಎರಡೂ ದಾರಿಗಳು ಪ್ರಗತಿಯ ಕಡೆಗೆ ಹೋಗ್ತಿವೆ. ಇನ್ನು ಹೊಸ ಕೆಲಸ ಹುಡುಕ್ತಾ ಇರೋರಿಗೆ ಒಂದೇ ಮಾತು: ಪಟ್ಟು ಬಿಡಬೇಡಿ. ಹಾಕೋ ಪ್ರತಿಯೊಂದು ಅಪ್ಲಿಕೇಶನ್, ಅಟೆಂಡ್ ಮಾಡೋ ಪ್ರತಿಯೊಂದು ಇಂಟರ್ವ್ಯೂ, ಇವೆಲ್ಲ ಯಶಸ್ಸಿನ ಕಡೆಗೆ ಇಡೋ ಒಂದೊಂದು ಹೆಜ್ಜೆ ಅಷ್ಟೇ. ಖಂಡಿತ ಒಳ್ಳೇದಾಗತ್ತೆ. ಸರಿ, ವೃತ್ತಿ ಆಯ್ತು. ಈಗ ದುಡ್ಡಿನ ವಿಷಯಕ್ಕೆ ಬರೋಣ ಅಲ್ವಾ? ಈ ತಿಂಗಳು ಪಾಸಿಟಿವ್ ಎನರ್ಜಿ ಇದೆ ನಿಜ, ಆದರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳಕ್ಕೆ ಸ್ವಲ್ಪ ಹುಷಾರಾಗಿ ಪ್ಲಾನ್ ಮಾಡೋದು ತುಂಬಾನೇ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಈ ತಿಂಗಳು ಆದಾಯ ಚೆನ್ನಾಗಿರುತ್ತೆ, ಆವ್ರೇಜ್ಗಿಂತ ಜಾಸ್ತಿನೇ ಇರುತ್ತೆ. ಅಷ್ಟೇ ಅಲ್ಲ, ಒಂದೇ ಕಡೆಯಿಂದ ಅಲ್ಲ, ಬೇರೆ ಬೇರೆ ಸೋರ್ಸ್ಗಳಿಂದಾನೂ ದುಡ್ಡು ಬರೋ ಚಾನ್ಸಸ್ ಇದೆ. ಇದು ಆರ್ಥಿಕ ಸ್ಥಿರತೆಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆದ್ರೆ ಒಂದ್ ಕಡೆ ಆದಾಯ ಜಾಸ್ತಿ ಆಗ್ತಿದ್ದ ಹಾಗೆ ಇನ್ನೊಂದ್ ಕಡೆ ಖರ್ಚಿನ ಯೋಚನೆ ಶುರುವಾಗತ್ತೆ ಅಲ್ವಾ? ಅದರ ಕಥೆ ಏನು? ಖರ್ಚುಗಳು ಕೂಡ ಇವೆ. ಗಾಡಿ, ಎಲೆಕ್ಟ್ರಾನಿಕ್ ಐಟಮ್ಸ್ ಅಥವಾ ಮನೆ ಅಲಂಕಾರಕ್ಕೆ ಅಂತ ದುಡ್ಡು ಖರ್ಚಾಗ್ಬೋದು. ಕೆಲವೊಬ್ರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋ ಯೋಚನೆನೂ ಮಾಡ್ಬೋದು. ಸೊ ಮುಖ್ಯವಾದ ಗೋಲ್ ಏನಪ್ಪಾ ಅಂದ್ರೆ, ಬರೋ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗ್ದ ಹಾಗೆ ಒಂದು ಬಜೆಟ್ ಹಾಕೊಂಡು ಮ್ಯಾನೇಜ್ ಮಾಡೋದು. ಯಾರಾದ್ರೂ ಆಸ್ತಿ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ನಿಂತುಹೋಗಿರೋ ಮನೆ ಕಟ್ಟೋ ಕೆಲಸವನ್ನ ಮತ್ತೆ ಶುರು ಮಾಡಬೇಕು ಅನ್ಕೊಂಡಿದ್ರೆ ಟೈಮ್ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಮುಖ್ಯವಾದ ವಿಷಯವನ್ನ ಮಾತ್ರ ಮರಿಬಾರ್ದು. ಅದೇನಂದ್ರೆ ಡಾಕ್ಯುಮೆಂಟ್ಸ್. ಪ್ರತಿಯೊಂದು ಪೇಪರನ್ನು ಸರಿಯಾಗಿ ಎಚ್ಚರಿಕೆಯಿಂದ ಚೆಕ್ ಮಾಡಬೇಕು. ಬೇಕಾದ್ರೆ ಒಂದಲ್ಲ 2 ಸರಿ ಚೆಕ್ ಮಾಡಿ. ಒಳ್ಳೆ ಲಾಯರ್ ಹತ್ರ ಒಪಿನಿಯನ್ ತಗೊಳ್ಳಿ. ಯಾಕೆಂದ್ರೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಮುಂದಕ್ಕೆ ಖುಷಿಯಾಗಿರಬಹುದು. ಈ ವಿಷಯದಲ್ಲಿ ಕಾಂಪ್ರಮೈಸ್ ಬೇಡವೇ ಬೇಡ. ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬಂದ್ರೆ ಈ ತಿಂಗಳು ಗ್ರಹಗಳ ಸ್ಥಿತಿ ಹೇಗಿದೆ ಅಂದ್ರೆ, ರಿಸ್ಕಿ ಆಗಿರೋ ಶಾರ್ಟ್ ಟರ್ಮ್ ಸ್ಕೀಮ್ಗಳಿಗಿಂತ ಸೇಫ್ ಆಗಿರೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಉದಾಹರಣೆಗೆ ಚಿನ್ನ, ಬ್ಯಾಂಕ್ ಡಿಪಾಸಿಟ್ ಅಥವಾ ರಿಟೈರ್ಮೆಂಟ್ ಪ್ಲಾನ್ಗಳು, ಇಂಥವುಗಳ ಮೇಲೆ ಗಮನ ಇರಲಿ. ಒಳ್ಳೆ ಫೌಂಡೇಶನ್ ಹಾಕೋದಂದ್ರೆ ಬರೀ ಕೆಲಸ, ದುಡ್ಡು ಅಷ್ಟೇ ಅಲ್ಲ, ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅದರ ಬಗ್ಗೆನೂ ನೋಡೋಣ. ಹೆಲ್ತ್ ವಿಷಯದಲ್ಲಿ ಈ ತಿಂಗಳ ಅತಿದೊಡ್ಡ ಚಾಲೆಂಜ್ ಅಂದ್ರೆ ಸ್ಟ್ರೆಸ್. ಹೌದು, ಕೆಲಸದ ಟೆನ್ಷನ್, ದುಡ್ಡಿನ ಯೋಚನೆ ಇದೆಲ್ಲ ಸೇರಿ ಸುಸ್ತಾಗೋ ಸಾಧ್ಯತೆ ಇದೆ. ಆದ್ರೆ ಚಿಂತೆ ಮಾಡಬೇಡಿ, ಅದಕ್ಕೂ ಪರಿಹಾರ ಇದೆ. ಸಿಂಪಲ್ ಆಗಿ ವಾಕಿಂಗ್, ಲೈಟ್ ಎಕ್ಸಸೈಸ್, ಪ್ರಾಣಾಯಾಮ, ಧ್ಯಾನ ಇಂತಹ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡ್ರೆ ಸಾಕು. ಜೊತೆಗೆ ಎಣ್ಣೆ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಮನಸ್ಸಿಗೂ ದೇಹಕ್ಕೂ ಎರಡಕ್ಕೂ ಆರಾಮ ಸಿಗುತ್ತೆ. ಇನ್ನು ಫ್ಯಾಮಿಲಿ ಮತ್ತೆ ರಿಲೇಷನ್ಶಿಪ್ಸ್ ಕಡೆ ಬಂದ್ರೆ ಅಲ್ಲಲ್ಲಿ ಸಣ್ಣಪುಟ್ಟ ವಾದಗಳಾಗ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ರಿಗೊಬ್ರು ಸಪೋರ್ಟ್ ಆಗಿ ನಿಲ್ತಾರೆ. ಇದರಿಂದ ಎಂಥ ಭಿನ್ನಾಭಿಪ್ರಾಯ ಇದ್ರೂ ಕೊನೆಗೆ ಎಲ್ಲ ಸರಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಕೀ ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ಲಿಯರ್ ಕಮ್ಯುನಿಕೇಷನ್, ಅಂದ್ರೆ ಮುಕ್ತವಾಗಿ ಮಾತಾಡೋದು. ಸಂಗಾತಿ ಜೊತೆಗಾಗ್ಲಿ ಅಥವಾ ಬೇರೆ ಪ್ರೀತಿ ಪಾತ್ರರ ಜೊತೆಗಾಗ್ಲಿ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಸರಿ, ಈಗ ಕೊನೆಯದಾಗಿ ಈ ಏಪ್ರಿಲ್ ತಿಂಗಳನ್ನ ಕಾನ್ಫಿಡೆನ್ಸ್ನಿಂದ ಎದುರಿಸೋಕೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಮತ್ತೆ ಪರಿಹಾರಗಳ ಬಗ್ಗೆ ನೋಡೋಣ. ಒಟ್ಟಾರೆ ಈ ತಿಂಗಳು ಪಾಲಿಸಬೇಕಾದ ಕೆಲವು ಮುಖ್ಯ ಸೂತ್ರಗಳು ಅಂದ್ರೆ, ಆತುರದ ನಿರ್ಧಾರಗಳು ಬೇಡವೇ ಬೇಡ. ಅನುಭವಿಗಳ ಸಲಹೆ ಪಡೆಯೋದು ತುಂಬಾನೇ ಹೆಲ್ಪ್ ಆಗತ್ತೆ. ಸ್ಟೂಡೆಂಟ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಗಮನ ಕೊಡಬೇಕು. ಮಹಿಳೆಯರು ಫ್ಯಾಮಿಲಿ ಸಪೋರ್ಟ್ಸ್ ತಗೊಂಡು ಜವಾಬ್ದಾರಿಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲಕ್ಕಿಂತ ಮುಖ್ಯವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಪ್ರಯಾರಿಟಿ ಕೊಡಬೇಕು.
ನಂಬಿಕೆ ಇರೋರು ಪಾಸಿಟಿವ್ ಎನರ್ಜಿ ಹೆಚ್ಚಿಸ್ಕೊಳ್ಳೋಕ್ಕೆ, ಕಷ್ಟಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನ ಕೂಡ ಮಾಡ್ಬೋದು. ಉದಾಹರಣೆಗೆ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಲಕ್ಷ್ಮಿ ಮತ್ತು ಶಿವನ ಪೂಜೆ ಮಾಡೋದು ಅಥವಾ ಸೂರ್ಯನಿಗೆ ಅರ್ಘ್ಯ ನೀಡೋದ್ರಿಂದ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಈ ಏಪ್ರಿಲ್ ತಿಂಗಳು ಒಂದು ಗಟ್ಟಿಯಾದ ಶಾಶ್ವತವಾದ ಫೌಂಡೇಶನ್ ಹಾಕೋಕೆ ಒಂದು ಅದ್ಭುತ ಅವಕಾಶ. ಪ್ರಶ್ನೆ ಇರೋದು ಒಂದೇ, ಈ ಸ್ಥಿರವಾದ ಬೆಳವಣಿಗೆಯ ಪಯಣವನ್ನ ವೃಷಭ ರಾಶಿಯವರು ಹೇಗೆ ಬಳಸ್ಕೊಳ್ತಾರೆ?